ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಮುಖಂಡರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿ ನೆರೆದಿರ್ತಕ್ಕಂತಹ ದೊಡ್ಡಬಳ್ಳಾಪುರ ಎಲ್ಲ ನೇಕಾರರಿಗೂ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ಸುಸ್ವಾಗತವನ್ನ ಕೋರ್ತೇನೆ. ಮುಖ್ಯವಾಗಿ ಈಗ 2024-25ನೇ ಸಾಲಿಗೆ ಏನು ನೇಕಾರ ಸಮ್ಮಾನ್ ಯೋಜನೆಯನ್ನ ಕರ್ನಾಟಕ ಸರ್ಕಾರ ಅನೌನ್ಸ್ ಮಾಡಿದೆಯೋ ಕೈಮಗ್ಗ ಮತ್ತು ಜವಳಿ ಇಲಾಖೆ ಮುಖಾಂತರ, ಈ ಯೋಜನೆಯ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡುವ ಉದ್ದೇಶದಿಂದ ನಾನಿವತ್ತು ಈ ಸಭೆಗೆ ಆಹ್ವಾನಿತಳಾಗಿದ್ದೇನೆ. ನಿಮ್ಗೆ ಈಗಾಗಲೇ ಗೊತ್ತಿರುವಂತೆ ನೇಕಾರ ಸಮ್ಮಾನ್ ಯೋಜನೆ ಈಗಾಗಲೇ ಗೊತ್ತಿದೆ. ಇದು ಒನ್ ಟೈಮ್ ಸಹಾಯಧನ ಅಂತ ಕೋವಿಡ್ ಸಮಯದಲ್ಲಿ ಅನೌನ್ಸ್ ಆಗಿದ್ದಂತಹ ಯೋಜನೆ. ಆಗ ಒಂದ್ಸತಿ 2,000 ಅಂತ ಬಂತು ವಿದ್ಯುತ್ ಮಗ್ಗ ನೇಕಾರರಿಗೆ, ಮತ್ತೆ 3,000 ಆಯ್ತು. ಅದಾದ ನಂತರ ಅದನ್ನ ಪರ್ಮನೆಂಟ್ ಆಗಿ ಮಾಡಿದ್ದಾರೆ. ಪ್ರತಿ ವರ್ಷನೂ ಮೊದಲು ಬರೀ ಒಂದೊಂದು ವರ್ಷಕ್ಕೆ ರಿನಿವಲ್ ಆಗ್ತಾ ಇತ್ತು. ಅದಾದ ನಂತರ 5,000 ಮಾಡಿ ಅದನ್ನ ಪ್ರತಿ ವರ್ಷ ಅಂತ ಅನೌನ್ಸ್ ಮಾಡಿದ್ದಾರೆ. ಈಗ ಪ್ರತಿ ವರ್ಷನೂ ವಿದ್ಯುತ್ ಮಗ್ಗ ನೇಕಾರರಿಗೆ 5,000 ರೂಪಾಯಿ ಬರುತ್ತೆ. ಈ 2,000 ಮತ್ತೆ 3,000 ಬಂದಾಗ ಅದು ಕೇವಲ ಒಂದು ವರ್ಷಕ್ಕೆ ಕೋವಿಡ್ ಇರುವ ಕಾರಣ ಅಂತ ಹೇಳಿದ್ರು. ಹಾಗಾಗಿ ನಾವು ಅರ್ಜಿ ಹಾಗೆ ಹಾಕಿಸ್ಕೊಂಡು ನಿಮ್ಗೆ ಆ ಸೇವೆಯನ್ನ ನಾವು ಒದಗಿಸಿದ್ವಿ. ಅದಾದ ನಂತರ ನಾವು ಗಣತಿ ಕಾರ್ಯನ ಪ್ರಾರಂಭಿಸಿದ್ವಿ. ಪ್ರಾರಂಭ ಇನ್ನೇನು ಒಂದು 70-80% ಕಂಪ್ಲೀಟ್ ಆಗಿತ್ತು. ಆಗ 5,000 ಅನೌನ್ಸ್ ಆಯ್ತು. ಸೊ ಆಗ ನಮಗೆ ಸಮಯನೂ ಇರಲಿಲ್ಲ, ಅರ್ಜಿ ಎಲ್ಲ ಹಾಕಿಸ್ಕೊಂಡು ನಿಮಗೆ 5,000 ಕೊಡೋಷ್ಟು ಸಮಯನೂ ಇರಲಿಲ್ಲ. ಹಾಗಾಗಿ ಏನು ಗಣತಿ ಅಲ್ಲಿ ನೇಕಾರರು ಎನ್ರೋಲ್ ಆಗಿದ್ರಲ್ಲ, ಅದೇ ನೇಕಾರರಿಗೆ 5,000ನ ಡಿಬೇಟಿ ಮಾಡಿದ್ವಿ. ಸೊ ತದನಂತರನು ಅದು ಅವಾಗ್ಲೂ ಬರೀ 1 ವರ್ಷಕ್ಕೆ ಅಂತ ಮಾತ್ರ ಇತ್ತು. ಲಾಸ್ಟ್ ಇಯರ್ ಏನಾಯ್ತು, ಇದು ನೇಕಾರರೆಲ್ಲಾನು ರಿಕ್ವೆಸ್ಟ್ ಮಾಡಿದ್ರಿಂದ ಇದನ್ನ ಪರ್ಮನೆಂಟ್ ಆಗಿ ಮಾಡಿದ್ರು. ಸೊ ಅವಾಗ್ಲೂ ನಾವು ಅನ್ಎಕ್ಸ್ಪೆಕ್ಟೆಡ್ ಈ ಯೋಜನೆ ಕಂಟಿನ್ಯೂ ಆಗುತ್ತಾ ಇಲ್ವಾ ಅಂತ ಗೊತ್ತಿರ್ಲಿಲ್ಲ. ಅವಾಗ್ಲೂ ಏನಾಯ್ತು, ಏನು ಗಣತಿ ನಮ್ಮ ಹತ್ರ ಡೇಟಾ ಇತ್ತೋ ಅದೇ ಡೇಟಾಗೆ ನಾವು ಕಳಿಸ್ಕೊಟ್ವಿ, ಡಿ.ಬಿ.ಟಿ ಮಾಡಿದ್ವಿ. ಅದರಲ್ಲಿ ಸುಮಾರು ನಮ್ಮ ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂತೆ ಒಂದು 4,000 ಜನದ್ದು ಮಾಹಿತಿ ರಾಂಗ್ ಇತ್ತು. ಅಂದ್ರೆ ಅವರು ಆಧಾರ್ ಕಾರ್ಡ್ ಮ್ಯಾಚ್ ಆಗ್ತಾ ಇಲ್ಲ, ಹೆಸರು ಮ್ಯಾಚ್ ಆಗ್ತಾ ಇಲ್ಲ, ಈ ತರಹದ್ದೆಲ್ಲ ಪ್ರಾಬ್ಲಮ್ಸ್ ಇತ್ತು. ಸೊ ಅದನ್ನೆಲ್ಲ ನಾವು ಸಾಕಷ್ಟು ನೇಕಾರನ್ನ ನಮ್ಮ ಕಚೇರಿಗೆ ಕರ್ಕೊಂಡು ಬಂದು ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ಅದನ್ನೆಲ್ಲ ಸರಿಪಡಿಸಿ ತುಂಬಾನೇ ನಮಗೆ ಪ್ರಾಬ್ಲಮ್ ಆಯಿತು. ಈಗಾಗಲೇ 2 ವರ್ಷ ಆಗಿದೆ ಗಣತಿ ಕಾರ್ಯ ಕಂಪ್ಲೀಟ್ ಆಗಿ. ಸುಮಾರು ಜನ ಕೆಲಸ ಬಿಟ್ಟಿದ್ದಾರೆ, ಮತ್ತೆ ಸುಮಾರು ಜನ ಹೊಸದಾಗಿ ಮಗ್ಗಗಳನ್ನ ಕಲ್ತ್ಕೊಂಡು ಮಗ್ಗಗಳು ಹಾಕೊಂಡಿದ್ದಾರೆ. ಈ ಕೆಲಸಕ್ಕೆ ಮತ್ತೆ ಹೊಸದಾಗಿ ತುಂಬಾ ಜನ ಸೇರ್ಕೊಂಡಿದ್ದಾರೆ. ಈಗ ಸದ್ಯದಲ್ಲಿ ಮತ್ತೆ ಗಣತಿ ರಿಪೀಟ್ ಆಗಲ್ಲ, ಪ್ರತಿ ವರ್ಷನೂ ಆಗೋದಿಲ್ಲ. ಅದು 5 ವರ್ಷ ಇಲ್ಲ 7 ವರ್ಷ ಅದು ಗೌರ್ಮೆಂಟ್ ಅನೌನ್ಸ್ ಮಾಡುತ್ತೆ, ಮತ್ತೆ ಗಣತಿ ಕಾರ್ಯ ಮಾಡ್ತಾರೆ, ಅಪ್ಡೇಟ್ ಆಗುತ್ತೆ ಡೇಟಾ. ಆದ್ರೆ ಈಗ 2 ವರ್ಷ ಆಗಿದೆ, ಸುಮಾರು ಚೇಂಜಸ್ ಆಗಿದೆ. ಆದ ಕಾರಣ ಏನ್ ಮಾಡಿದ್ದಾರೆ, ಈ ಸರ್ತಿ ಹೊಸದಾಗಿ ಅರ್ಜಿನ ತಗೊಂಡು, ಗಣತಿಗೂ 5,000ಕ್ಕೂ ಯಾವುದು ಸಂಬಂಧ ಇಲ್ಲ, ಗಣತಿ ಮಾಡಿ ನಿಮ್ಗೆಲ್ಲ ಐಡಿ ಕಾರ್ಡನ್ನ ಕೊಟ್ಟಿರೋಂತಹದ್ದು ನೇಕಾರರು. ನೀವು ಎಲ್ಲೇ ಹೋಗ್ಲಿ ನಿಮ್ಗೆ ಒಂದು ಐಡೆಂಟಿಟಿ ಇರಲಿ ಅನ್ನೋ ಕಾರಣಕ್ಕೆ ಗಣತಿ ಕಾರ್ಡನ್ನ ಕೊಟ್ಟಿರೋದು. ಮತ್ತೆ ಗಣತಿ ಮಾಡಿರುವಂತಹದ್ದು ಇಲಾಖೆಗೆ ಸಾಕಷ್ಟು ವಿಷಯಗಳಿಗೆ, ಮತ್ತೆ ಇಲಾಖೆಗೆ ಫಂಡ್ಸ್ ತರಬೇಕು ಅಂದ್ರೆ, ನೇಕಾರರಿಗೆ ಫಂಡ್ಸ್ ತರಬೇಕು ಅಂತಂದ್ರೆ ಗಣತಿ ತುಂಬಾ ಅವಶ್ಯಕತೆ ಇರುತ್ತೆ. ಪ್ರತಿ ಫೀಲ್ಡಲ್ಲೂ ಗಣತಿ ಮಾಡೇ ಮಾಡ್ತಾರೆ. ಸೊ ಆ ಕಾರಣಕ್ಕೆ ನಾವು ಗಣತಿ ಮಾಡಿರೋದು. ಅದಕ್ಕೂ ಈ 5,000ಕ್ಕೂ ಯಾವುದೇ ಸಂಬಂಧ ಇಲ್ಲ. ನಾನೀಗ ಆಗ್ಲೇ ಹೇಳಿದಂತೆ ಇದ್ದ ಮಾಹಿತಿ ಪ್ರಕಾರ ನಾವು ಅವಾಗ ಲಾಸ್ಟ್ ಟೈಮ್ ಹಾಕಿದ್ದಿದ್ದು ಅಷ್ಟೇ. ಸೊ 5,000ಕ್ಕೆ ಈ ವರ್ಷ ಏನು ಅರ್ಜಿ ಕರೆದಿದ್ದೀವಿ. ಈಗಾಗಲೇ ನಾನು ನಮ್ಮ ದೊಡ್ಡಬಳ್ಳಾಪುರದ ಮುಖಂಡರು ಮತ್ತೆ ಸಹಕಾರ ಸಂಘಗಳ ಪದಾಧಿಕಾರಿಗಳನ್ನ ಕರೆಸಿ ನಾನೊಂದು ಮೀಟಿಂಗ್ ಮಾಡಿದ್ದೇನೆ. ಮಾಡಿ ಹೇಗೆ ಈ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು, ಮತ್ತೆ ನಿಮ್ಗೆಲ್ಲ ತಲುಪಿಸಕ್ಕೆ ಎಲ್ಲರೂ ನಮ್ಮ ಕಚೇರಿಗೆ ಬಂದು ತಗೊಳ್ಳೋದು ಕಷ್ಟ ಆಗತ್ತೆ, ಯಾಕಂದ್ರೆ ದೂರ ಇರುತ್ತೆ. ಕೆಲವರಿಗೆ ಈಸಿ ಆಯ್ತು, ಕೆಲವರಿಗೆ ಕಷ್ಟ ಆಗತ್ತೆ ಅನ್ನೋ ಕಾರಣಕ್ಕೆ ನಾನು ಎಲ್ಲ ಸಂಘಗಳಿಗೆ ಮತ್ತೆ ವಾಟ್ಸಪ್ಗಳಲ್ಲಿ ಎಲ್ಲರಿಗೂ ನಾವು ಕಳಿಸ್ಕೊಟ್ಟಿದ್ದೀವಿ. ಆದರೆ ಫಿಲ್ ಮಾಡುವಾಗ ಕೆಲವು ಪ್ರಾಬ್ಲಮ್ಸ್ ಇರುತ್ತೆ. ಅದು ನಾವು ಎಷ್ಟೇ ಮಾಹಿತಿ ಕೊಟ್ಟರು ಕೊನೆ ದಿನದವರೆಗೂ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನಾನು ಎಲ್ಲಿ ಸಮಯ ಸಿಗತ್ತೆ, ಈ ಥರ ಈಗ ವೆಂಕಟೇಶ್ ಅವ್ರು ಇನ್ವೈಟ್ ಮಾಡಿದ್ರು. ಸೊ ನನಗಿದು ಒಂದು ಆಪರ್ಚುನಿಟಿ ಅಂತ ಅಂದ್ಕೊಳ್ತೀನಿ, ನಿಮ್ಮ ಎಲ್ಲರ ಜೊತೆ ಮಾತಾಡೋದು. ಮತ್ತೆ ನನಗೆ ಬರುವಾಗ ತಪ್ಪುಗಳಾಗದೆ ಸರಿಯಾದ ರೀತಿಯಲ್ಲಿ ಅರ್ಜಿ ಬಂದರೆ ನಮಗೆ ತುಂಬ ಉಪಯೋಗ ಆಗುತ್ತೆ.
ಇವಾಗ ಇಷ್ಟು ಜನ ಎಲ್ಲಿ ಸೇರಿದಾರ, ಒಂದ್ ಅರ್ಜಿನೂ ರಿಜೆಕ್ಟ್ ಆಗ್ಬಾರ್ದು ಅನ್ನೋದು ನನ್ನ ಉದ್ದೇಶ. ಏನ್ ಬಂದಿದ್ದೀರಾ, ಅದು ಯಾವುದೇ ರೀಸನ್ಗಾಗ್ಲಿ ಒಂದ್ ಅರ್ಜಿನೂ ರಿಜೆಕ್ಟ್ ಆಗ್ಬಾರ್ದು, ಇಷ್ಟು ಜನಕ್ಕೂ ತಲುಪಬೇಕು. ಮತ್ತೆ ನಿಮ್ಮ ಕುಟುಂಬಗಳಿರುತ್ತೆ, ಮತ್ತೆ ನಿಮ್ಮ ಸ್ನೇಹಿತರು ಇರ್ತಾರೆ, ಇಡೀ ದೊಡ್ಡಬಳ್ಳಾಪುರ ಇದು ಹರಡುತ್ತೆ ಅನ್ನೋದು ನನ್ನ ಉದ್ದೇಶ. ಸೊ ಮುಖ್ಯವಾಗಿ ಮೊದಲನೇದು, ನೀವೆಲ್ಲರೂ ಈ ಅರ್ಜಿ ನೋಡಿರ್ತೀರಾ ಅನ್ಸುತ್ತೆ, ನೋಡಿದಿರಲ್ಲ. ಈ ಅರ್ಜಿಯಲ್ಲಿ ಮೊದಲು ನಾನು ಓನರ್ ಅಂದ್ರೆ ಯಾರು ಅಂತ ಹೇಳ್ತೀನಿ. ಓನರ್ ಒಂದ್ ಅರ್ಜಿನ ಕೊಡ್ಬೇಕಾಗತ್ತೆ. ಓನರ್ ಅಂದ್ರೆ ಯಾರು ಅಂತಂದ್ರೆ, ಯಾರು ಅವ್ರ ಮನೆಗಳಲ್ಲಿ ಮಗ್ಗಗಳನ್ನ ಹಾಕೊಂಡು ನಡೆಸ್ತಾ ಇರ್ತಾರೋ, ಅವರು ಸ್ವಂತ ಬಂಡವಾಳನಾದ್ರೂ ಹಾಕಿರ್ಲಿ ಅಥವಾ ಮಜೂರಿಗೆ ತಂದು ಮನೆಯಲ್ಲಿ ಮಾಡ್ತಾ ಇರ್ಲಿ, ಅದೆಲ್ಲ ಸಂಬಂಧ ಇಲ್ಲ. ಒಂದು ಮನೆಯಲ್ಲಿ ಮಗ್ಗಗಳ ಹಾಕೊಂಡು ಯಾರು ನಡೆಸ್ತಾ ಇರ್ತಾರೋ ಅವರು ಓನರ್. ಅರ್ಥ ಆಗ್ತಿದೆ ಅಲ್ಲ? ಅದ್ ಮಜೂರಿಗೆ ತರೋ ಕೆಲವರೆಲ್ಲ ನಾನು ಮೊನ್ನೆ ಮಾತಾಡಿದಾಗ ತಪ್ಪ ಅರ್ಥ ಮಾಡ್ಕೊಂಡಿದ್ದಾರೆ. ಅಂದ್ರೆ ಓನರ್ ಅಂದ್ರೆ ಯಾರು ಮಜೂರಿ ಕೊಡ್ತಾರಲ್ಲ ಅವ್ರನ್ನ ಓನರ್ ಅಂತ ಅನ್ಕೊಂಡಿದ್ದಾರೆ. ಅಲ್ಲ, ಈಗ ಒಂದು RR ನಂಬರಲ್ಲಿ, ಒಂದು ಪವರ್ ನಂಬರಲ್ಲಿ ಯಾರು ಕೆಲಸ ಮಾಡ್ಕೋತಾ ಇರ್ತಾರೆ. ಈಗ ಒಬ್ರು ಮಜೂರಿ ತಗೊಂಡ್ ಬಂದು 1-2 ಮಗ್ಗ ನಡೆಸ್ತಾ ಇರ್ತಾರೆ, ಅವ್ರು ಇನ್ನೊಂದಷ್ಟು ಜನ ಕೆಲ್ಸಕ್ಕೆ ತಗೊಂಡು ಮಾಡ್ಕೋತಾ ಇರ್ತಾರೆ. ಅವ್ರನ್ನ ನಾವು ಓನರ್ ಅಂತ ಕರಿತಾ ಇದೀವಿ. ಒಂದು RR ನಂಬರ್ಗೆ ಒಬ್ಬ ಓನರ್ ಇರ್ತಾರೆ. ಅವರು ಒಂದು ಉದ್ಯೋಗ ಆಧಾರನ ಮಾಡಿಸ್ಕೊಂಡಿರ್ತಾರೆ. ಈಗಾಗಲೇ ನಾವು 2,000-3,000 ಮಾಡಿದಾಗ ಸೇಮ್ ಅರ್ಜಿನೇ ಬಿಟ್ಟಿದ್ದು, ಸ್ವಲ್ಪ ಚೇಂಜ್ ಮಾಡಿದೀವಿ ಅಷ್ಟೇ. ಅವಾಗ ತುಂಬಾ ಜನ ಉದ್ಯೋಗ ಆಧಾರ್ ಮಾಡಿಸ್ಕೊಂಡಿದ್ದೀರಾ. ಅದೇ ಉದ್ಯೋಗ ಆಧಾರ್ ಕಾಪಿನ ಹಾಕಿ, ಓನರ್ ಆಯ್ತಾ, ಉದ್ಯೋಗ ಆಧಾರ್ ಕಾಪಿ ಮತ್ತೆ ಅವ್ರದ್ದು ಆಧಾರ್ ಕಾರ್ಡು, ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಮುಚ್ಚಳಿಕೆ ಪತ್ರ ಕೊಟ್ಟಿದೀವಿ. ಆ ಮುಚ್ಚಳಿಕೆ ಪತ್ರದಲ್ಲಿ ಅವ್ರು ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ, ಆ ವರ್ಕರ್ಸ್ ಹೆಸರು ಬರೆದು ಅವ್ರಿಗೆ ಎಷ್ಟು ಮಜೂರಿ ಕೊಡ್ತಾ ಇದ್ದಾರೆ, ಮತ್ತೆ ಅವ್ರದ್ದು ಆಧಾರ್ ನಂಬರು, ಇದೆಲ್ಲದ್ರದ್ದು ಮಾಹಿತಿನ ಹಾಕ್ಬೇಕು. ಇದಿಷ್ಟು ಓನರ್. ಮತ್ತೆ ಕರೆಂಟ್ ಬಿಲ್, ರೀಸೆಂಟ್ ಕರೆಂಟ್ ಬಿಲ್ ಹಾಕಿ, ಯಾವಾಗೋ 2021 ಕರೆಂಟ್ ಬಿಲ್ಲು ಹಂಗೆಲ್ಲ ಹಾಕಕ್ ಹೋಗ್ಬೇಡಿ. ಯಾಕಂದ್ರೆ ನಮ್ಗೆ ಗೊತ್ತಾಗ್ಬೇಕು ಅವ್ರು ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಅಂತ. ಕೆಲವರೆಲ್ಲ ನಾವು ಮೊನ್ನೆ ಎಲ್ಲ ಒಂದು ಇನ್ಸ್ಪೆಕ್ಷನ್ ಮಾಡಿದೀವಿ, 0 ಬಿಲ್ ಬಂದಿದ್ದು ಕ್ರಾಸ್ ಚೆಕ್ ಮಾಡಕ್ಕೆ ಇನ್ಸ್ಪೆಕ್ಷನ್ ಮಾಡಿದ್ರೆ ಒಂದು 75% ಕೆಲಸ ಮಾಡ್ತಾ ಇಲ್ಲ. ಅಂದ್ರೆ ಮಗ್ಗಗಳೇ ಇಲ್ಲ ಮನೆಗಳಲ್ಲಿ, ಆದ್ರೂ ಕರೆಂಟ್ ಬಿಲ್ ತಗೊಳ್ತಾ ಇದ್ರು. ಅದೆಲ್ಲ ನಾವು ಮತ್ತೆ ಸೆಟ್ರೇಟ್ ಮಾಡಿದೀವಿ. ಸೊ ಆ ಥರದ್ದೆಲ್ಲ ಆಗೋದು ಬೇಡ. ರೀಸೆಂಟ್ ಮಂತ್ದು, ಈಗ ಆಗಸ್ಟ್ದು ಬಿಲ್ ಬಂದಿದ್ರೆ ಆಗಸ್ಟ್ದೇ ಹಾಕಿ, ಆಗಸ್ಟ್ದು ನಿಮ್ಗೆ ಏನಾನ ಕೈಗೆ ರೀಚ್ ಆಗಿಲ್ಲ ಅಂದ್ರೆ ಜುಲೈದು ಹಾಕಿ. 2 ತಿಂಗಳು ಒಳಗಡೆನೆ ಇರಬೇಕು ಆ ಕರೆಂಟ್ ಬಿಲ್ದು. ಆ ಥರ ಮಾಡಿ. ಸೊ ಓನರ್ದು ಇಷ್ಟೇ. ಇನ್ನು ಉಳಿದಿದ್ದೆಲ್ಲ ನಿಮ್ಗೆ ಗೊತ್ತಾಗತ್ತೆ, ಮೊಬೈಲ್ ನಂಬರ್, ಆಧಾರ್ ನಂಬರು. ಬ್ಯಾಂಕ್ದು ಮಾತ್ರ ಯಾವ ಆಧಾರ್ ಕಾರ್ಡನ್ನ ಯಾವ ಅಕೌಂಟ್ಗೆ ಲಿಂಕ್ ಮಾಡಿರ್ತೀರಲ್ಲ, ಅದೇ ಬ್ಯಾಂಕ್ ಅಕೌಂಟ್ದು ಪಾಸ್ಬುಕ್ನ ಕೊಡಿ. ಇದರಲ್ಲಿ ನಮಗೆ ಲಾಸ್ಟ್ ಟೈಮ್ ತುಂಬಾ ಪ್ರಾಬ್ಲಮ್ ಆಗಿದೆ. ನಿಮ್ಮ ಹತ್ರ ಒಂದು 3-4 ಅಕೌಂಟ್ಗಳು ಇರುತ್ತೆ, ಆ ಅಕೌಂಟ್ದು ಯಾವುದೋ ಒಂದು ಪಾಸ್ಬುಕ್ ಹಾಕ್ಬಿಡ್ತೀರಾ, ನಾವು ಅದನ್ನಲ್ಲೇ ಎಂಟ್ರಿ ಮಾಡ್ತೀವಿ. ಆದರೆ ಆ ಅಕೌಂಟು ಇದಕ್ಕೆ ಮ್ಯಾಚೇ ಆಗಲ್ಲ. ನಿಮ್ಮದೇ ಅಕೌಂಟು, ಆದರೆ ಆಧಾರ್ ಕಾರ್ಡ್ ಅದಕ್ಕೆ ಲಿಂಕ್ ಆಗಿರಲ್ಲ. ಈಗ ಅದರಲ್ಲಿ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಎಲ್ಲ ಮೊಬೈಲ್ಗಳಲ್ಲಿ DBT ಆ್ಯಪ್ ಅಂತ ಒಂದಿರುತ್ತೆ. ಆ DBT ಆ್ಯಪನ್ನು ಓಪನ್ ಮಾಡಿದ್ರೆ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹೊಡೆದ್ರೆ ನಿಮ್ಮ ಆಧಾರ್ ಕಾರ್ಡು ಯಾವ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದೆ ಅಂತ ತೋರಿಸುತ್ತೆ. ಆ ಬ್ಯಾಂಕ್ದು ಪಾಸ್ಬುಕ್ಕನ್ನು ಹಾಕಿ. ಇದು ನನ್ನ ಪ್ರಕಾರ ಎಲ್ಲರಿಗೂ ಗೊತ್ತಾಗುತ್ತೆ. ಯಾರ ಹತ್ರ ಅದು ಚಿಕ್ಕ ಫೋನ್ ಇತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಫೋನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಹೊಡೆದ್ರೂ ಗೊತ್ತಾಗುತ್ತೆ. ನೀವೇನು ಅದಕ್ಕೋಸ್ಕರ ಹೊಸ ಫೋನ್ ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಓಕೆನಾ? ಇದು ಅಕೌಂಟ್ ನಂಬರ್ ಯಾವುದು ಅಂತ ತಿಳ್ಕೊಳಕ್ಕೆ ಮ್ಯಾಕ್ಸಿಮಮ್ ಗೊತ್ತಿರುತ್ತೆ. ಇದು ಒಂದು ಐಡೆಂಟಿಫಿಕೇಶನ್. ಈಗ 3-4 ಅಕೌಂಟ್ಗಳಿರುತ್ತೆ. ಒಂದು ಎಕ್ಸಾಂಪಲ್ಲು, ಈಗ DBT ಆ್ಯಪಲ್ಲಿ ಯಾವುದೋ ಒಂದು ಕರ್ನಾಟಕ ಬ್ಯಾಂಕ್ ತೋರಿಸ್ತಾ ಇದೆ ಅಂತ ಇಟ್ಕೊಳ್ಳಿ. ಆದರೆ ಆ ಕರ್ನಾಟಕ ಬ್ಯಾಂಕ್ ಅಕೌಂಟ್ ನಿಮ್ಮದು ಕ್ಲೋಸ್ ಆಗಿದೆ ಅಂತ ಇಟ್ಕೊಳ್ಳಿ. ಸೊ ನಿಮ್ಗೆ ಇನ್ನೂ ಸಮಯ ಇದೆ. ನೀವು ನಮಗೆ ಅರ್ಜಿ ಕೊಟ್ಟು ನಾನು ಅದು ಆನ್ಲೈನಲ್ಲಿ ಫೀಡ್ ಮಾಡಿ ಅದು ಸರ್ಕಾರಕ್ಕೆ ಹೋಗಿ ಇನ್ನೂ 1 ತಿಂಗಳು 1.5 ತಿಂಗಳು ನಿಮಗೆ ಸಮಯ ಇದೆ. ನೀವೇನು ಮಾಡ್ತೀರಾ ಅಂದರೆ, ನಿಮಗೆ ಪ್ರೆಸೆಂಟ್ ನೀವು ವರ್ಕ್ ಮಾಡ್ತಾ ಇರುವಂತಹ ಬ್ಯಾಂಕ್ ಅಕೌಂಟ್ ಇರುತ್ತೆ ತಾನೆ, ನಿಮಗೆ ಓಪನ್ ಆಗಿ ಆಕ್ಟಿವ್ ಆಗಿರುವಂತಹ ಅಕೌಂಟ್ ಇರುತ್ತಲ್ಲ, ಆ ಅಕೌಂಟ್ಗೆ ಹೋಗ್ಬಿಟ್ಟು ನಿಮ್ದು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿ. ಈಗ ಮಾಡಿಸಿದ್ರೆ ಇನ್ನೊಂದು 15 ದಿನದೊಳಗಡೆ ನಿಮ್ಮದು ಆಕ್ಟಿವ್ ಆಗುತ್ತೆ. ಸೊ ಒಂದ್ಸತಿ ಮಾಡಿಸ್ಬಿಟ್ರೆ ನಿಮ್ ಪ್ರತಿ ವರ್ಷ ಅದೇನು ಪ್ರಾಬ್ಲಮ್ ಬರಲ್ಲ, ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಇದು ಒಂದು ಕೆಲಸ ನೀವು ಮಾಡ್ಕೊಳ್ಳಿ. ಸೊ ಅಕೌಂಟ್ ನಂಬರ್ ಮಾತ್ರ ಕಂಪಲ್ಸರಿ ಆಧಾರ್ ಲಿಂಕ್ ಆಗಿರುವಂತಹ ಅಕೌಂಟ್ ನಂಬರನ್ನೇ ಕೊಡಬೇಕು. ಮತ್ತೆ ಇದಿಷ್ಟು ಬಂದು ಓನರ್ದಾಯ್ತು. ಓನರ್ ಹಿಂದ್ಗಡೆ ಒಂದು ಅವ್ರದ್ದು ಆಧಾರ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ಸೈನ್ ಮಾಡ್ತಾರೆ. ಇಷ್ಟೇ ಓನರ್ ಕೆಲಸ.
ಈ ಅಪ್ಲಿಕೇಶನ್ ಇಲ್ಲಿವರೆಗೂ ಬಂದ್ರೆ ಓನರ್ದು ಮುಗೀತು. ಇದೆಲ್ಲ ಏನು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ, ಅದು ನಮ್ಗೆ ಬರುತ್ತೆ. ಇದು ಒಂದು ಓನರ್ದು ಅರ್ಜಿ ಆಯ್ತು. ಓನರ್ ಅರ್ಜಿ ಜೊತೆಗೆ ಒಂದು ಮುಚ್ಚಳಿಕೆ ಪತ್ರ, ಎಷ್ಟು ಜನ ವರ್ಕರ್ಸ್ ಇದ್ದಾರೆ ಅನ್ನೋದು ಒಂದು ಮುಚ್ಚಳಿಕೆ ಪತ್ರ ಆಯ್ತು. ಅದಾದ ನಂತರ ಎಷ್ಟು ಜನ ವರ್ಕರ್ಸ್ ಅವ್ರ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೋ ಎಲ್ಲರದೂ ಇದೇ ತರದ್ ಇನ್ನೊಂದು ಅರ್ಜಿ, ಇದೇ ಸೇಮ್ ಅರ್ಜಿನೇ ಒಬ್ಬೊಬ್ಬ ವರ್ಕರ್ದು ಒಂದು ಅರ್ಜಿ. ವರ್ಕರ್ಗೆ ಏನೇನು ಕೊಡಬೇಕು ಅಂದ್ರೆ ಒಂದು ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತೆ ಇನ್ನೊಂದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಇವೆರಡೂ ವರ್ಕರ್ ಕೊಡಬೇಕು. ಅವೆರಡನ್ನು ಮತ್ತೆ ಅರ್ಜಿ ಜೊತೆ ಇಲ್ಲಿ ಒಂದು ಪಾಸ್ಪೋರ್ಟ್ ಸೈಜ್ದು ಫೋಟೋ, ಇದಿಷ್ಟನ್ನು ಹಾಕಬೇಕು. ಈಗ ಒಂದು ಫೋಟೋ ಬೇಕು, ಅಂದ್ರೆ ಎಲ್ಲ ಕೆಲಸ ಮಾಡ್ತಾ ಇರೋದು ಒಂದು ಫೋಟೋ ಬೇಕು. ಕೆಲಸ ಮಾಡ್ತಾ ಇರೋದಂದ್ರೆ ಈಗ 2 ಮಗ್ಗ ಇರುತ್ತೆ ಅಂತ ಇಟ್ಕೊಳ್ಳಿ. ಈಗ 4 ಜನ ವರ್ಕರ್ಸ್ ಇರ್ತಾರೆ, 4 ಜನ ವರ್ಕರು ಪ್ಲಸ್ ಓನರು, 5 ಜನ ನಿಂತ್ಕೊಂಡು ಒಂದೇ ಫೋಟೋ ತೆಗೆದು ಇಲ್ಲಿ ಹಾಕ್ಬಿಟ್ರೆ ನಮ್ಗೆ ಗೊತ್ತಾಗತ್ತೆ ಒಂದೇ ಯೂನಿಟ್ದು ಅಂತ ಗೊತ್ತಾಗತ್ತೆ. ಇದು ಈಸಿ ಕೆಲಸ. ಇಲ್ಲ ನಾವು ಒಬ್ಬೊಬ್ಬ ವರ್ಕರ್ದು ತೆಗೆದು ಹಾಕ್ತೀವಿ, ನಮ್ಮ ಪೇಷನ್ಸ್ ಇದೆ ಅಂದ್ರೆ ನೀವು ಹಾಗೂ ಮಾಡ್ಕೋಬಹುದು. ಏನಂದ್ರೆ ಒಂದೊಂದು ವರ್ಕರ್ನು ಮಗ್ಗದ ಮುಂದೆ ನಿಂತ್ಕೊಂಡು ಆ ವರ್ಕರ್ ಅರ್ಜಿ ಜೊತೆಗೆ ಆ ಫೋಟೋನ ಲಗತ್ತಿಸ್ಬೇಕು. ಇಲ್ಲ ಓನರು ವರ್ಕರ್ಸ್ ಎಲ್ಲ ಸೇರಿ ನಿಂತ್ಕೊಂಡು ಒಂದೇ ಫೋಟೋನೇ ಕೊಡಬಹುದು. ಅರ್ಥ ಆಯ್ತಲ್ಲ? ಸೊ ಇದಿಷ್ಟು ಫೋಟೋ, ಇಷ್ಟು ಡಾಕ್ಯುಮೆಂಟ್ಸು, ಇಷ್ಟನ್ನು ತಗೊಂಡು ಬಂದು ನಮ್ಮ ಆಫೀಸ್ಗೆ ಕೊಟ್ರೆ ನಾವು ಇದನ್ನ ಸೇವಾ ಸಿಂಧು ಅಲ್ಲಿ ಎಂಟ್ರಿ ಮಾಡಿ ಇದ್ರದ್ದು ನಾವು ನಿಮ್ಗೆ 5,000 ತಲುಪು ಹಾಗೆ ನಾವು ಮಾಡ್ತೀವಿ. ಮತ್ತೆ ಇದರಲ್ಲಿ ಒಂದು ಏನಂತಂದ್ರೆ ಏನು ಮಜೂರಿ ಕೊಡ್ತಾ ಇದಾರಲ್ಲ ಅದಕ್ಕೆ ನಮ್ಗೆ ಆಕ್ಚುಲಿ ಡಾಕ್ಯುಮೆಂಟ್ ಹಾಕಿ ಅಂತ ಹೇಳಿದ್ದಾರೆ. ಅಂದ್ರೆ ಪ್ರೂಫ್ ಬೇಕು, ಅವ್ರು ಮಜೂರಿಗೆ ಇದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಪ್ರೂಫ್ ಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಓನರ್ಸ್ ಹತ್ರ ಏನಾದರೂ ಪ್ರೂಫ್ ಇದ್ರೆ ಅದೊಂದು ಜೆರಾಕ್ಸ್ ಹಾಕಿ. ಈಗ ಯಾವುದೋ ಒಂದು ರಿಜಿಸ್ಟರ್ ಅಲ್ಲಿ ವರ್ಕರ್ ನೇಮ್ ಬರ್ಕೊಂಡಿರ್ತೀರ, ಒಂದೊಂದು ತಿಂಗಳಿಗೆ ವಾರಕ್ಕೆ ನೀವೇನು ಮಜೂರಿ ಕೊಡ್ತಾರೆ, ಇಷ್ಟು ಸೀರೆ ನೇಯ್ದಿದ್ದಾರೆ, ಇಷ್ಟು ಅಮೌಂಟ್ ಪೇ ಮಾಡಿದೀವಿ ಅಂತ ಏನೋ ಒಂದು ಬರ್ಕೊಂಡಿರ್ತೀರಲ್ಲ, ಅದ್ರದ್ದೇ ಒಂದು ಜೆರಾಕ್ಸ್ ಹಾಕ್ಬಿಟ್ಟು ಸೀಲು ಸೈನು ಹಾಕಿ ಕೊಟ್ರೆ ಅದು ಒಂದು ನಮ್ಗೆ ಅಧಿಕೃತವಾಗಿ ಡಾಕ್ಯುಮೆಂಟ್ ಆಗುತ್ತೆ. ಇದು ಅವೈಲೇಬಲ್ ಇರುವಂತವ್ರು ಕೊಡಿ. ಇಲ್ಲ ಅಂದ್ರೆ ನಾವು ಮುಚ್ಚಳಿಕೆಯಲ್ಲೇನೆ ನಾವು ಮೆನ್ಷನ್ ಮಾಡಿದೀವಿ ಮಜೂರಿ ಎಲ್ಲ ಎಷ್ಟು ಕೊಡ್ತಾ ಇದ್ದೀರಾ ಪ್ರತಿ ವರ್ಕರ್ಗೆ ಅಂತ ನಾವು ಮೆನ್ಷನ್ ಮಾಡಿದೀವಿ. ಅದನ್ನೆಲ್ಲ ತುಂಬಿಸಿ ನೀವು ನಮ್ಗೆ ಕೊಡ್ಬೇಕಾಗುತ್ತೆ. ಇದಿಷ್ಟುನು ಒಂದು ಅರ್ಜಿನ ನೀವು ಫಿಲ್ ಮಾಡಿ ನಮ್ಗೆ ಕೊಡೋ ಅಂಥದ್ದು. ಇದರಲ್ಲಿ ಏನಾದರೂ ನಿಮ್ಗೆ ಡೌಟ್ಸ್ ಇದೆ, ಇನ್ನೊಂದು ಮುಖ್ಯವಾಗಿ ಓನರು ಸೀಲು ಸೈನು ಹಾಕ್ಲೇಬೇಕು. ಅವ್ರ ಅರ್ಜಿಗೂ ಸೀಲು ಸೈನ್ ಹಾಕ್ಬೇಕು, ಮುಚ್ಚಳಿಕೆಗೂ ಸೀಲು ಸೈನ್ ಹಾಕೊಡ್ಬೇಕು, ಮತ್ತೆ ವರ್ಕರ್ ಅರ್ಜಿಗೂ ಹೌದು ಇವ್ರು ನನ್ನ ಹತ್ರ ಕೆಲಸ ಮಾಡ್ತಿದ್ದಾರೆ ಅಂತ ಸೀಲು ಸೈನು ಹಾಕಿ ಕೊಡ್ಬೇಕು. ಸೊ ಇದಿಷ್ಟುನು ಕಂಪಲ್ಸರಿ ಇದೆ. ಓಕೆನಾ? ಇದ್ರಲ್ಲಿ ಏನಾದ್ರೂ ನಿಮ್ಗೆ ಈಗ ಡೌಟ್ಸ್ ಬಂದ್ರೆ ಒಬ್ಬೊಬ್ರಾಗಿ ನೀವು ಕೇಳಿದ್ರೆ ನಾನು ನಿಮ್ಗೆ ಉತ್ತರನ ಕೊಡ್ತೇನೆ. ಒಬ್ಬೊಬ್ರಾಗಿ